So welcome back to a new video, and it's the first video of the Peter YouTube channel. And mummy and let's do guys. Oh my god. Helmet on ಹೆಂಗ್ ಕಾಣುತ್ತೆ ಸೀದಾ ಸೇಮ್ ಹೆಂಗ್ ಕಾಣುತ್ತೆ Hello guys, good morning, namaste, welcome back to a new video, and it's the first video of the Peter YouTube channel. ನನ್ನ ಹೆಸರು ಪೀಟರ್ ಅಂತ ಹೇಳಿ guys. After some 6 years back ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, but because of some reason, because of some rules, because of some intentions, because of breakdowns ಹಾಕೊಂಡು ಬಂದೈತಿ, like literally early. It's on my first YouTube channel guys. Let's who will not did not still ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿರಿ, ಸಪೋರ್ಟ್ ತೋರಿಸ್ರಿ ಒಂದು ಕರ್ನಾಟಕದ ಒಂದು ಹುಡುಗಿಗೆ ಅಂಥೇಳಿ ನಾನು ಇಲ್ಲಿ ಹೇಳ್ತೀನಿ. ಮತ್ತು ಇಲ್ಲ ನಾನು ಡೈಲಿ ವ್ಲಾಗ್ಸ್ನ ಬಿಡೋಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್, ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಸ್ ಐ ಡೋಂಟ್ ನೋ ಗೈಸ್ ನಾನು ಮಾಡ್ತೇನೆ ಇಲ್ಲ ಅಂಥೇಳಿ. ಸೊ ಗೈಸ್ ಕ್ಯಾಮ್ರಾ ಹಿಂಗೆ ಹಿಡ್ಕೊಂತ ಸೀರಾ ನಾವು ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಾಯ್ತು. ಲಿಟ್ರಲಿ ಅಲ್ಲಿ ಬ್ಲಾಗ್ ಯೂಟ್ಯೂಬೆಲ್ಲ ಇದು ಮಾಡೋದಂತ ಲೈಟ್ ಆಫ್ ಮಾಡೋಂತ ಮಮ್ಮಿ ಏನು ಮಾಡ್ರಿ. ಲೆಟ್ಸ್ ಗೋ ಗೈಸ್. ಓ ಮೈ ಈ ಬಾಕ್ಲಾಕ್ ಮಾಡ್ತಾರೆ ಗೈಸ್. ಹಿಂಗೆ ಒಂದು ಸ್ವಲ್ಪ ಹುಬ್ಳಿಗೆ ಹೋಗ್ಬೇಕು. ಆಮೇಲೆ ಎಲ್ಲ ನೋಡ್ರಿ ಎಷ್ಟು ಚೆನ್ನ ನಮ್ಮ ಮಮ್ಮಿ ಇಲ್ಲೇ. ಮಮ್ಮಿ ಹಾಯ್ ಮಾಡು. ಗೈಸ್ ಇವ ನನ್ನ ಕಸಿನ್ ಬ್ರದರ್ ಶಾಲೋಮ್ ಅಂತೇಳಿ. ಎಲ್ಲರೂ ಅವ್ರವ್ರ ಕೆಲಸ ಮಾಡತ್ತಾರೆ. ಇಲ್ಲೊಬ್ಬ ಕುಂತಾನೆ, ಅವ್ನು ತೋರಿಸ್ಬಾರ್ದಂತ ತೋರ್ಸಂಗಿಲ್ಲ ಗೈಸ್. ನೋಡ್ರಿ ಮಮ್ಮಿ ತೊಗೊಂಬಂದಿಟ್ಟಾರ ಅವಲಕ್ಕಿ ಮತ್ತು ಚಾಯ್. ವಾಯ್ ಗೈಸ್, ನಿಮ್ಗೊಂದು ಕಪ್ ಚಾಯ್ ಆ್ಯಂಡ್ ನಾಷ್ಟಾ ಆಲ್ಸೋ. ಒಂದು ಶೆಡ್ಯೂಲ್ ಹೇಳ್ತೀನಿ. ನಾ ಈಗ ಹುಬ್ಳಿಗೆ ಹೋಗ್ಬೇಕು. ಲಿಟ್ರಲಿ ಹುಬ್ಳಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಐತಿ, ಅಲ್ಲಿ ಹೋಗ್ತೀನಿ. ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ಬೇಕಾಯ್ತು. ಅವ್ನು ಫೋನ್ ಹತ್ತಾತೀನಿ ಬೆಳಗ್ಗೆ. ಲಿಟ್ರಲಿ ಮೊಕ್ಕೋಣ ನಾವು ಈಗೂ ಆದರೂ ಅವ್ನು ಫೋನ್ ಹಚ್ಚತ್ರ ಫೋನ್ ಎತ್ತಾತಿಲ್ಲ. ಅವಂಗೆ ಈ ಫೋನ್ ಹೋಗಿ ಅಲ್ಲೇ ಹೋಗಿ ಎಬ್ಬಿಸ್ಬೇಕಂತ ಲಿಟ್ರಲಿ ಐತಿ ನಂಗಂತರು. ಅಲ್ಲೇ ಹೋಗಿ ಎಬ್ಸೋಣಂತ್ರಿ ಅವ್ನು. ಅಲ್ಲಿ ಹೋಗಿ ಸಿಗ್ತಂದ್ರೆ ಸ್ವಲ್ಪ ಅಲ್ಲಿ ಮಟ್ಟ ಇನ್ನು ಡ್ರೆಸ್ ಗೀಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಾ ಡ್ರೆಸ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದೈತೆ. ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತು ಬ್ಯಾಕ್ ಟು ಹೋಮ್ ಗೈಸ್. ನಾಷ್ಟ ಮಾಡಿ ಸಿಗ್ತೇನೆ ಅಂತ ಅಲ್ಲಿ ಸ್ಟೇಡ. ಎಸ್ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿ ಲಿಟ್ರಲಿ ಲೆಟ್ಸ್ ಟು ಹುಬ್ಳಿ ಗೈಸ್. ಹುಬ್ಳಿಗೆ ಹೋಗೋಣ ಅಂತೀಗ ಹೇಳಿದ್ದಲ್ಲ ಹಾಸ್ಪಿಟಲಿಂದ ಅಂತಂದು. ಲಿಟ್ರಲಿ ಮೇನ್ ಇಂಪಾರ್ಟೆಂಟ್ ಕೆಲಸ ಆದ ಗೈಸ್. ಮಮ್ಮಿ ಕೊಡೋದು ಒಂದು ಸ್ವಲ್ಪ ಅರ್ಬಿ. ಸೊ ಅವ್ರು ಹಾಸ್ಪಿಟಲ್ದಾಗೇನೋ ಭಾಳ ಆರಾಮಿಲ್ಲ ಅಂತ. ಸೊ ಅವ್ರು ಭೇಟಿಯಾಗಿ ಬರುವ ಅವ್ರಿಗೇನೋ ಡಾಕ್ಯುಮೆಂಟೇಷನ್ ಸ್ವಲ್ಪ ಕೊಡ್ಬೇಕಂತ. ಲಿಟ್ರಲಿ ಅದೊಂದು ಕೊಡೋಣಂತ. ಸೊ ನನ್ನ ವಾಯ್ಸ್ ಯಾರ್ಯಾರು ಕ್ಲಿಯರ್ ಅನ್ಸತ್ತಿಲ್ಲ. ಸೊ ಜಲ್ದಿ ಆದಷ್ಟು ಮೈಕ್ ತರಿಸ್ತೇನೆ. ನನ್ನ ಮೈಕ್ ಇತ್ತು ಲಿಟ್ರಲಿ ನಮ್ಮ ತಮ್ಮ ಒಯ್ದು ಗೈಸ್ ಹಳ್ಳ ಇಡ್ಸೇನ್ರಿ ಗೈಸ್. ಲಿಟ್ರಲಿ ಇದೇನು ಖರ್ಚಿಪ್ ಇದ್ರೊಳಗೆ 1 ನಿಮಿಷ ಗೈಸ್. ಲಿಟ್ರಲಿ ಓ ಎಮ್ ಜಿ ಫೈನಲಿ ಭಾಳ ಕೆಲಸ ಮಾಡಿ ಗೈಸ್. ನಾವು ಈಗ ನಡ್ಕೊಂಡು ಬ್ರೇಕಿಂಗ್ ತೊಗೊಂಡಿದ್ದಲ್ಲ ಲಿಟ್ರಲಿ ಗೈಸ್. ಫ್ರೆಂಡ್ ಮಮ್ಮಿ ಲೆಟ್ ಮೀ ಹೋಗುವ ಗೈಸ್. ಫೈನಲಿ ನೋಡಿರ್ಬೇಕಂದ್ರೆ ಗಾಡಿ ಎಷ್ಟು ಚಮ್ ಮಾಡಿಟ್ಟೆ. ಫೈನಲಿ ಎಲ್ಲ ಸ್ವಚ್ಛ ಬರೆಸಿ ಅಭಿಷೇಕಿಗೆ ಅಲ್ಲ, ನಾನು ಅಭಿಷೇಕಿಗೆ ಪಿಕ್ ಮಾಡೋದು ತಮ್ಮ ಪಿಕ್ ಮಾಡಬೇಕಂತ ಒಂದು ಫ್ರೆಂಡಿಗೆ ಒಂದು ಸ್ವಲ್ಪ ಡ್ರಾಪ್ ಮಾಡಬೇಕು ಅವ್ರ ಫ್ರೆಂಡ್ ಮನೆಗೆ. ಆಮೇಲೆ ನಾವು ಸೀದಾ ಡೈರೆಕ್ಟ್ ಹುಬ್ಳಿ ಗೈಸ್. ಮಮ್ಮಿ ಇದು ನೀರಿನ ಬಾಟಲ್ ಹಿಂಗೆ ಬ್ಯಾಡಲ್ಲ ನೀರು ನಮ್ಮ ಫ್ರೆಂಡ್ ಕೊಡ್ತಾನೆ ರೀ ಗೈಸ್. ಸ್ವಲ್ಪ ಆದರೂ ನೀರು ಕೊಡ್ತಾವ ಗೈಸ್. ಭಾಳ ಅಂದ್ರೆ ಭಾಳ ಖರಾಬ್ ಬಿಸಿಲು ಐತಿ ಹುಬ್ಳಿದಾಗ. ಸಾರಿ ಧಾರವಾಡದಾಗ. ಹುಬ್ಳಿ ಧಾರವಾಡ ಟ್ವಿನ್ ಸಿಟಿ ಆಡು. ಇಟ್ಸ್ ನಾಟ್ ಓಕೆ, ಇಟ್ಸ್ ಓಕೆ ಗೈಸ್. ಬಿಸಿಲಿ ಭಾಳ ನೀರಡ್ ಸಾಕೈತಿ ಆ್ಯಂಡ್ ಇಟ್ಸ್ ಓಕೆ ಗೈಸ್. ಲೆಟ್ಸ್ ಗೋ ಗೈಸ್. ಹೆಲ್ಮೆಟ್ ಇಸ್ ಸೋ ಇಂಪಾರ್ಟೆಂಟ್. ಹೊಂಡಾ ಜೊತೆ ಹೊಸ ಗಾಡಿ
ಗಾಡಿದು ರಿವೀಲ್ ಒನ್ ಟೈಮ್ ಗಾಡಿ ಬಗ್ಗೆನೂ ರಿವೀಲ್ ಮಾಡ್ತೀನಿ ಒಂದ್ಸತಿ. ಬೆಸ್ಟ್ ಆಫ್ ಬೆಸ್ಟ್, ಬೈ ಗಾಡ್ಸ್ ಗ್ರೇಸ್ ವಿ ಗಾಟ್ ಅ ನ್ಯೂ ವೆಹಿಕಲ್, 2-wheeler ಗೈಸ್. ಒಂದು ನಿಮಿಷ, ಸ್ಟೇ ಡೌನ್. ಹಾಂ, ಒನ್ ಥಿಂಗ್, ಲಾಸ್ಟ್ ಟೈಮ್ ಅಂತೂ ಭಾಳ ಖತರ್ನಾಕ್ ಹೋಗಿದ್ರಿ ಹುಬ್ಳಿಗೆ, ಕಣ್ಣಾಗ ಡಸ್ಟ್ ಹೋಗೈತ್ರಿ ಲಿಟ್ರಲಿ. ಇಷ್ಟು ಡಸ್ಟ್ ಹುಬ್ಳಿ ಧಾರವಾಡ, ಮೈ ಗಾಡ್. ಎತ್ತುಗಳನ್ನ ಸ್ಪೆಕ್ಸ್, ಎತ್ತುಗಳು ಲಿಟ್ರಲಿ ಬೇಡ ಗೈಸ್. ಎತ್ತುಗಳನ್ನ ಸ್ಪೆಕ್ಸ್ ಚಲೋ ಐತ್ರಿ. ಸೊ ಇಟ್ಸ್ ವೆರಿ ಆಡ್ ಗೈಸ್, ಲಿಟ್ರಲಿ ನೋಡ್ರಿ, ಸೋ ಆಡ್. ಬೇಡ ನಮಗಿದೆ ಗೈಸ್, ಬಟ್ ಬೇಡ. ನೆಕ್ಸ್ಟ್ ಹಿಂಗಂತ ಶೋ ಆಫ್ ಮಾಡಕ್ಕೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಗೈಸ್. ಗೈಸ್, ದಿಸ್ ಇಸ್ ಅ ವೆರಿ ಬೆಟರ್. ಇಂಥಷ್ಟು ಶೋ ಆಫ್ ಮಾಡಕ್ಕೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರಿ ಗೈಸ್. ಆ್ಯಂಡ್ ಲೆಟ್ಸ್ ಗೋ. ಮಮ್ಮಿ ಏನದ? ನಮ್ಮ ಮಮ್ಮಿ ಏನೋ ಫ್ಲಿಪ್ ಆಗಿದೆ. ಲೆಟ್ಸ್ ಗೋ ಗೈಸ್, ಟೈಮ್ ಇಸ್ ವೆರಿ. ಸೊ ನೋಡ್ರಿ, 6 o'clock ಈಗ ಟೈಮ್. ಫೈನಲಿ ನಾವು ರೀಚ್ ಆಗ್ಬೇಕಂದ್ರೆ 12:30 ಗೈಸ್. ಪಟ್ ಗಾಡಿ helmet is very safety important guys, safety is important and this is also very important guys. ಇದಕ್ಕೆ ಹಾಕೊಂತೇನೆ ಅಂತಂದ್ರೆ, ಸೊ ಮಮ್ಮಿ ಹೋಗಿ ಬರ್ತೇನೆ. ಚಾಬಿ ಮಮ್ಮಿ, ಚಾಬಿನೇ ಇಟ್ಕೊಂಡಿಲ್ಲ, ಹಂಗೆ ಹೊಂಟೇನೆ. ಲಿಟ್ರಲಿ ಚೈಲ್ಡ್ನೆಸ್ ಗೈಸ್. Yes, Java 6. Let's go. OMG. Google जरूरत ಬೆಳಂಗಿಲ್ಲ ಅನ್ಸಾಕೈತಿ ನಿಮ್ಗೆ. ಯಾಕೆ ಭಾಳ ಇರಿಟೇಟಿಂಗ್ ಅನ್ಸಾಕೈತಿ. ಹೆಂಗೆ ಕಾಣತೈತಿ ಇದ್ರ ಬಗ್ಗೆ ಒಂದು ಟೈಮ್ ವಿಡಿಯೋ ಮಾಡ್ತೀನಿ. ಇಟ್ಸ್ ನ್ಯೂ ವೆಹಿಕಲ್ ಲೈಕ್ Activa Deluxe. Yeah, let's guys. Fuel, mummy, fuel. Guys, ಇದ್ರೊಳಗೆ ಫ್ಯೂಲ್ ರೇಂಜ್ ನೋಡ್ರಿ. ನೋ ಫ್ಯೂಲ್, ನಮ್ಮ ಫ್ಯೂಲ್ ಹಾಕಿಸ್ಬೇಕ್ರಿ. ಇದ್ರೊಳಗೆ ಫ್ಯೂಲ್ ಎಷ್ಟು ರೇಂಜ್ ಇದೆ ಅಂತ ತೋರ್ಸೋದಿಲ್ಲ, ಇದ್ರ ಒಳ್ಳೆ ರೇಂಜ್ ತೋರಿಸ್ತೈತಿ. ಬಟ್ ಗೈಸ್, ಇದು ಆ್ಯಕ್ಟಿವಾ. ಬಟ್ ಯಾವ್ದು ಅಂತೇಳಿ, ಯಾವ ಮಾಡಲ್ ಯಾವುದು ಇದು 125cc. ಬಟ್ ಯಾವ್ದು ಗಾಡಿ ಅಂತೇಳಿ ನೀವು ಇದನ್ನು ಮಾಡಿರಿ, ನನಗೆ ಕಮೆಂಟ್ ಹಾಕಿರಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಡೋಂಟ್ ಟೈಮ್ ವೇಸ್ಟ್ ಗೈಸ್. ಫೈನಲಿ ಅವ್ರ ಮನೆಗೆ ಬಂದ್ವಿ. ಲಿಟ್ರಲಿ ರೆಡಿಯಾಗಿ ಕುಂತಾನೆ. ಯಾಕೆ ಶಾನೆದಾನ ಹುಡುಗ, ಲಿಟ್ರಲಿ ಕುಂತಾನೆ ಗಾಯ್ಸ್. ಆಗಲೇ ಲಿಟ್ರಲಿ ಆಗೈತಿ. ಈಗ ಜಸ್ಟ್ ಬಂದೇನು ನಾವು ಇಂತ ಬಸ್ಕೊಂಡು. ಆಗಲೇ ದೂರ, ಹುಬ್ಳಿಂದ ಧಾರವಾಡ ಇಷ್ಟೊಂದು ಬರೋಷ್ಟೊಳಗೆ ಆಗಲೇ ದೂರ, ಆಗಲೇ ಧೂಳ. ಗೈಸ್ ಬಂದ, ಲಿಟ್ರಲಿ ಬಂದಾರಿ. ಲಿಟ್ರಲಿ ಹೆಲ್ಮೆಟ್ ಹಾಕೊಂಡು ನಾ ಹೆಲ್ಮೆಟ್ ಹಾಕೊಂಡು ಹೆಂಗೆ ಕಾಣತ್ತೀನಿ ಸೀದಾ ಸೇಮ ಹೆಂಗೆ ಕಾಣತ್ತೀನಿ ಹೇಳು. ಮೇಲೆ ಹೋಗ್ಕಾರಲ್ಲ ಸ್ಪೇಸ್ಶಿಪ್ ಎಲ್ಲ ಸೇಮ್ ಹಂಗೆ ಕಾಣತ್ತೀನಿ. ಹೋಗಲ್ಲ ಬರ್ಸ್ಲಿ ಅದನ್ನ ಇದನ್ನೇ. ಹಾಂ, ಇಲ್ಲ ಇದು ಮಾಡ ಹಸಿ ಮಾಡ್ಕೊಂಬರ್. ಗೈಸ್ ಫೈನಲ್ ರೆಡಿಯಾಗಿ ನಿಂತಾನ್ರಿ ಹುಬ್ಳಿಂದ ಧಾರವಾಡ. ಅಷ್ಟೇ ಜಾಡ್ಸೋಪ ಹಸಿ ಹಚ್ಚಿ ಇಲ್ಲೇ. ನೀ ರೆಡಿಯಾಗಿ ಕುಂತಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಸೋಮಶೇಖರ ರೆಡಿಯಾಗಿ ಕುಂತಿದ್ದೀಪ್ಪ. ನೀ ರೆಡಿಯಾಗಿ ನಾ ಬಂದ ಚಲ್. ಸೊ ಗೈಸ್, ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ರಿ. ಮುಂದಿನ ನಾ ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಬಿಕಾಸ್ ಗೈಸ್ ಅಲ್ಲಿಂತ್ರ ನಂಗೆ ವಿಡಿಯೋ ಮಾಡೋಕೆ ಇದನ್ನು ಆಗಲಿಲ್ಲ. ಲೈಕ್ ಒಂದು ಥಿಂಗ್ ಹೇಳ್ತೀನಿ ರೀ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಭಾಳ ರಿಸ್ಕ್ ತೊಗೋಬೇಕು, ಅದು ಇದೆಲ್ಲ ಮಾಡ್ಬೇಕು. ಎಸ್ ಗೈಸ್, ಲಿಟ್ರಲಿ ವ್ಲಾಗ್ ಮಾಡೋದು ಅಷ್ಟು ಈಸಿ ಇಲ್ಲ ರೀ.
ಲಿಟ್ರಲಿ ನಾ ವ್ಲಾಗ್ ಮಾಡೋಬೇಕಾರೆ ಅಲ್ಲಿ ವಿಡಿಯೋ ಮಾಡೋಬೇಕಾರೆ ನನಗೆ ನನ್ನ ಫ್ರೆಂಡ್ ಕಡೆಯಿಂದ ನಾನು ನೆಗೆಟಿವ್ ಥಿಂಕ್ ಬಂತು ಸೀದಾ ಅವ್ನು ಡೈರೆಕ್ಟ್ ಅವ್ನಿಗೇನು ಇದನ್ನು ಮಾಡೋಕೆ ಹೋಗ್ಬಿಟ್ರಿ ಅವ್ನ ಒಪಿನಿಯನ್ ನನಗೆ ಶೇರ್ ಮಾಡಿದ, ಏನು ವಿಡಿಯೋ ಮಾಡೋ ಅಂತಿಲ್ಲ ಅದು ಇದು ಅಂತಂತಂದ ಸ್ವಲ್ಪ ಲೈಕ್ ನನಗೆ ಬೇಜಾರಾಗಲಿಲ್ಲ. ಲೈಕ್ ನಾ ವಿಡಿಯೋ ಮಾಡ್ಬೇಕಂತಲೇ ಇದ್ದೆ. ಸ್ವಲ್ಪ ನೀರು ಬಿಟ್ಟಿದ್ದು ಓಕೆ. ಸೊ ಕಡೆಯಿಂದ ನೆಗೆಟಿವ್ ಬಂತಾದ್ಮೇಲೆ ನಾ ಅದಕ್ಕೆ ಸ್ವಲ್ಪ ನಮ್ಮ ಮತ್ತು ಮುಂದೆ ವಿಡಿಯೋ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಹಾಸ್ಪಿಟಲ್ಗೆ ಹೋಗೋದಿತ್ತು, ಹಾಸ್ಪಿಟಲ್ಗೆ ಹೋದೆ. ಆ್ಯಂಡ್ ಅದ ಇನ್ನು ನೆಕ್ಸ್ಟ್ ಹಾಸ್ಪಿಟಲ್ ಹೋಗಿಂದ ಅವ್ರಿಗೆಲ್ಲ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಅವ್ರಿಗೆಲ್ಲ ಏನು ಪ್ರೊಸೀಜರ್ ಡಾಕ್ಯುಮೆಂಟೇಷನ್ ಕೊಡೋದಿತ್ತು ಅವ್ರಿಗೆ ಅದು ಕೊಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಳ್ಳೋದಿತ್ತಲ್ಲ ಅವ್ರಿಗೂ ನೋಡ್ಕೊಂಡು ಹೊರಗೆ ಬಂದೆ. ನನ್ನ ಫ್ರೆಂಡ್ ಕಡೆ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಲೈಕ್ ಲಿಟ್ರಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡೋಬೇಕಾದ್ರೆ ಪಬ್ಲಿಕ್ ರಿಯಾಕ್ಷನ್ ಹೆಂಗೆ ಇರ್ತೈತೆ ಅಂತೇಳಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾ ಆಮೇಲೆ ಒಂದು ಇದಕ್ಕೆ ಮಾಲಿಗೆ ಹೋಗಿದ್ದೆ. ಮಾಲಿಗೆ ಹೋಗಿದ್ದು ಮುಂಚೆಗೆ ಡೈರೆಕ್ಟ್ ನಾ ಫಸ್ಟಿಗೆ ಒಂದು ಟೈಮ್ ಪರ್ಮಿಷನ್ ಕೇಳಿದೆ. ಆ್ಯಸ್ ಆಫ್ ಐ ಆಮ್ ಶೇರಿಂಗ್ ವಿತ್ ಯೂಟ್ಯೂಬ್, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಮೆಂಬರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರಿಗೆಲ್ಲ ನಾ ಅವ್ರ ಜೊತೆ ಒಂದು ಶೇರ್ ಮಾಡತ್ತೀನಿ. ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇದೆ ಲೈಕ್ ಫಸ್ಟ್ ವ್ಲಾಗ್ದಾಗ ನಾನು ಇದು ಸೆಕ್ಯೂರಿಟಿ ಗಾರ್ಡ್ ಎಕ್ಸಿಟ್ ಅಂತೀವಿ ನೋಡ್ರಿ, ಎಂಟ್ರೆನ್ಸಿಗೆ ಏನು ಇರ್ತಾರಲ್ಲ ಅವ್ರಿಗೆ ಕೇಳಿದೆ, ಸರ್ ಹಿಂಗೆ ವ್ಲಾಗ್ ಮಾಡೋವ ಹಿಂಗೆ ವಿಡಿಯೋ ಮಾಡ್ಬೇಕು ಅಂತ, ಸೊ ನಂಗೆ ಪರ್ಮಿಷನ್ ಸಿಗ್ತೈತೇನೆ ಅಂತ ಕೇಳಿದೆ. ದೇ ಸೈಡ್ ಲಿಟ್ರಲಿ ಯಾರು ಏನು ನಿನ್ನ ಕಡೆ ಏನೈತಿ, ಏನು ಪ್ರೂಫ್ ಐತಿ ನಿಮ್ಗೆ, ಯೂಟ್ಯೂಬ್ ಚಾನಲ್ ಎಲ್ಲಿ ಐತಿ, ವೀಡಿಯೋಸ್ ಏನದಾವ ಎಲ್ಲದು ತೋರ್ಸಂದು. ಲೈಕ್ ಲಿಟ್ರಲಿ ನನಗೆ ನಾ ಏನಂತ ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಸೊ ಆಯ್ತು ಅಂಕಲ್, ಸರಿ ಅಂಕಲ್ ರೀ, ಮತ್ತು ಹಂಗಿದ್ರೆ ಯೂಟ್ಯೂಬ್ ವಿಡಿಯೋ ಮಾಡೋದಿಲ್ದು ಯೂಟ್ಯೂಬ್ ಅಂತ ನೋಡಿ ವಿಡಿಯೋ ಮಾಡೋದಿಲ್ಲ ತಗೋರಿ, ನಾ ಹಂಗೆ ಹೋಗ್ತೀನಿ ಅಂತಂದು ಹಿಂದೊಬ್ಬ ಆಗಲೇ ಲಿಟ್ರಲಿ ಒಬ್ಬನ ಹುಡುಗನ ಕಳಿಸಿಬಿಟ್ಟಾರು. ನಾವು ಎಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತಂದು ಅದನ್ನು ಯಾವ ಮಾಲ್ ಏನಂತ ಹೇಳೋದಿಲ್ಲ. ಲೈಕ್ ನನ್ನ ಹಿಂದ್ಲಿದ್ರಾಗಲೇ ಒಬ್ಬನ ಹಿಂದೆ ಹುಡುಗನ ಬೆನ್ನು ಹತ್ತಿಸೇ ಬಿಟ್ರು. ಆಲ್ರೆಡಿ ನಾವು ಶಾಪಿಂಗ್ ಮಾಡಿದ್ವಿ, ಬಟ್ ಅದೆಲ್ಲ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತಿದೆ ಲೈಕ್ ಲಿಟ್ರಲಿ. ಬಟ್ ನಂಗೆ ಅಲ್ಲಿ ಸ್ವಲ್ಪ ಬೇಜಾರಾದ. ಆಮೇಲೆ ಅಲ್ಲಿಂದ ಮತ್ತು ಸೀದಾ ಮತ್ತು ನಾ ಧಾರವಾಡಿಂದ ಹುಬ್ಳಿಯಿಂದ ಧಾರವಾಡ ಬರಬೇಕಾದ್ರೆ ಗಾಡಿದಾಗ ಅನ್ಕೊಂತ ಬರತ್ತಿದ್ವಿ, ಏನಪ್ಪ ಇಷ್ಟೆಲ್ಲ ಫೇಸ್ ಮಾಡ್ಬೇಕೇನೆ ನಾವು ಒಂದು ವ್ಲಾಗ್ ಮಾಡ್ಬೇಕಂತಂದ್ರೆ. ಲಿಟ್ರಲಿ ನಂಗೆ ಅಲ್ಲಿ ಪರ್ಮಿಷನ್ ಕೇಳ್ಬೇಕು, ಇಲ್ಲಿ ಪರ್ಮಿಷನ್ ಕೇಳ್ಬೇಕು. ಎಷ್ಟೋ ಮಂದಿ ಯೂಟ್ಯೂಬರ್ಸ್ ವ್ಲಾಗ್ ಮಾಡ್ತೀರಿ ಕನ್ನಡ, ಅಲ್ಲಿಂದ ಅವ್ರಿಗೆ ನಾನು ಭಾಳ ಥ್ಯಾಂಕ್ಫುಲ್ ಅಂದ್ರೆ ಅವ್ರು ಎಷ್ಟು ನಮ್ಗೆ ಕಂಟೆಂಟ್ ಕ್ರಿಯೇಷನ್ ಆಗಿರಲಿ, ಪ್ರತಿಯೊಂದು ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರಲ್ಲ ಅವ್ರು ಪ್ರತಿಯೊಬ್ಬರಿಗೂ ನಾನು ಒಂದು ಇದನ್ನು ಭಾಳ ಬಿಗ್ ಸಲ್ಯೂಟ್ ಹೇಳ್ತಾನೆ. ಕನ್ನಡ ಹೇಳ್ಬೇಕಂದ್ರೆ ಲಿಟ್ರಲಿ ಅವ್ರು ಹೆಂಗೆ ಪರ್ಮಿಷನ್ ಕೇಳಿ ಹೆಂಗೆ ವಿಡಿಯೋ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ನು ಹೇಳ್ಬೋದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನು ಅಂತ ಹೇಳ್ಬೋದು. ಲೈಕ್ ಫಸ್ಟ್ ವ್ಲಾಗ್ದಾಗ ಈ ಥರ ಆಗಿದ್ದ ಅಂತಂದು. ಆ್ಯಂಡ್ ದ್ಯಾಟ್ಸ್ ಆಲ್ ಗೈಸ್. ಮತ್ತೇನಿಲ್ಲ, ಅದರಲ್ಲಿಂತ ಅದಕ್ಕೆ ಸ್ವಲ್ಪ ಮುಂದೆ ವಿಡಿಯೋ ಮಾಡೋಕೆ ನನಗೆ ಪರ್ಮಿಷನ್ ಆಗಲಿಲ್ಲ. ಆಮೇಲೆ ಕ್ಯಾಮರಾ ಒಂದು ನರ್ವಸ್ನೆಸ್, ಅದೊಂದು ಪ್ರಾಬ್ಲಮ್ ಆಗಿದೆ, ಅದೊಂದು ಶೇರ್ ಮಾಡ್ಬೇಕಂತೈತೆ. ಅದೇನು ಮತ್ತೇನಿಲ್ಲ ಗೈಸ್. ನೆಕ್ಸ್ಟ್ ವ್ಲಾಗು ನೆಕ್ಸ್ಟ್ ವಿಡಿಯೋ ಆಗಿರಲಿ ಆ್ಯಸ್ ಆಫ್ ಬೆಸ್ಟ್ ನಾ ಕೂಡ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋ ಲೈಕ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಯಾವ ಥರ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಯಾವ ಥರ ಫೇಸ್ ನನ್ನಂಗೆ ಪ್ರಾಬ್ಲಮ್, ನನ್ನ ಫಸ್ಟ್ ವಿಡಿಯೋ ನಾ ಹೆಂಗೆ ಫೇಸ್ ಮಾಡ್ಯಾನ ಅಂತಂದ್ರೆ ಅವರು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಸೊ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇದೆ ನಾವು ಒಂದು ಕರ್ನಾಟಕ ಒಂದು ಹುಡುಗ. ಸೊ ನಿಮ್ಮ ಸಪೋರ್ಟ್ಲಿಂತ ನಾ ಬೆಳಕ್ಕೆ ಇಂಪಾಸಿಬಲ್. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಸದಾ ಇರ್ತೈತೆ ಅಂತೇಳಿ ನಾನು ಅನ್ಕೊತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಸೇಫ್, ಬಿ ಸೇಫ್, ಬಾಯ್ ಗೈಸ್, ಥ್ಯಾಂಕ್ ಯು.